ಈ ಸೀನು ಮತ್ತೆ ಮುನ್ನೆಲೆಗೆ ಬಂದಿದೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚುವರಿ ಡಿಸಿಎಂ ಬಗ್ಗೆ ಪ್ರಸ್ತಾಪ. ಈಗ ಒಬ್ಬರು ಡಿಸಿಎಂ ಇದ್ದಾರೆ, ಆದರೆ ಇನ್ನು ಹೆಚ್ಚುವರಿ ಡಿಸಿಎಂಗಳ ಹಾಗಿದ್ರೆ ಸ್ಥಾನ ಸೃಷ್ಟಿಯಾಗುತ್ತಾ? ಈ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಇನ್ನೂ ಕೂಡ ಕೈ ಹೈಕಮಾಂಡ್ ಬಂದಿಲ್ಲ. ಈಗಾಗಲೇ ಪರಮೇಶ್ವರ್ ಅವರು ಡಿಸಿಎಂ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರ ಜೊತೆಗೆ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಹಾಗೂ ಎಸ್ಟಿ ಸಮುದಾಯದ ಸತೀಶ್ ಜಾರಕಿಹೊಳಿಗೂ ಕೂಡ ಡಿಸಿಎಂ ಸ್ಥಾನ ಕೊಡೋ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ಒಂದು ಫೈನಲ್ ಡಿಸಿಷನ್ಗೆ ಇನ್ನೂ ಕೈ ಹೈಕಮಾಂಡ್ ಬಂದಿಲ್ಲ. 1.5 ತಿಂಗಳಾಯಿತು ಡಿಕೆ ಸರ್ಕಾರ ಬಂದು, ಸಂಪುಟ ಇನ್ನೂ ವಿಸ್ತರಣೆಯಾಗಬೇಕಾಗಿದೆ. ಆರಂಭದಲ್ಲೇ 2-3 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗುತ್ತೆ ಅಂತಲೇ ಮಾತನಾಡಲಾಗ್ತಾ ಇತ್ತು. ಕೊನೆ ಹಂತದಲ್ಲಿ ಪರಮೇಶ್ವರ್ ಅವರು ಮಾತ್ರ ಡಿಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು. 13 ಸಚಿವರುಗಳು ಮಾತ್ರ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಂಪೂರ್ಣ ಸಂಪುಟ ಆಗೋದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೈ ಹೈಕಮಾಂಡ್ ಪಟ್ಟಿ ಸಿದ್ಧಪಡಿಸ್ತಲೇ ಇದೆ. ಅದರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೂಡ ಸೃಷ್ಟಿಯಾಗುತ್ತಾ ಹಾಗಿದ್ರೆ? ಇನ್ನು ಹೆಚ್ಚುವರಿ ಡಿಸಿಎಂ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಸಿಎಂ ಡಿಕೆ ಹೆಚ್ಚುವರಿ ಡಿಸಿಎಂ ಮೂಲಕ ವಿಶ್ವಾಸಕ್ಕೆ ಪಡೆಯುವಂತಹ ಯತ್ನವನ್ನ ಮಾಡಿದರು. ಸಮುದಾಯಗಳನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಿಎಂ ಡಿಕೆ ಯತ್ನವನ್ನ ನಡೆಸುತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಅಭಿಪ್ರಾಯಗಳು ಕೂಡ ಆಯಿತು. ರಾಜಕೀಯ ಸ್ಥಾನಮಾನದ ಲೆಕ್ಕಾಚಾರದಲ್ಲಿದ್ದಾರೆ ಎಂಬಿ ಪಾಟೀಲ್ ಹಾಗೆ ಸತೀಶ್. ಹೆಚ್ಚುವರಿ ಡಿಸಿಎಂ ಮೂಲಕ ಸಾಮೂಹಿಕ ನಾಯಕತ್ವದ ಬಗ್ಗೆ ಜಪಿಸೋದಕ್ಕೆ ಸಿದ್ಧತೆ ಕೂಡ ಆಗ್ತಾರೆ. ಇನ್ನು ಸಚಿವರ ಪಟ್ಟಿಯೇ ಅಂತಿಮವಾಗಿದಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೂ ಈಗ ಗ್ರಹಣ ಹಿಡಿದುಕೊಳ್ತಿದೆ. ಶನಿವಾರ ಅಥವಾ ಭಾನುವಾರ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಸಿಎಂ ಕೂಡ ತೆರಳುತ್ತಿದ್ದಾರೆ. ಅದರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪಯಣವನ್ನು ಬೆಳೆಸ್ತಾ ಇದ್ದು, ಸಂಪುಟ ವಿಸ್ತರಣೆ ಚರ್ಚೆ ವೇಳೆ ಡಿಸಿಎಂ ಸ್ಥಾನದ ಬಗ್ಗೆಯೂ ಕೂಡ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇನ್ನೂ ಕೂಡ ಸಂಪುಟ ವಿಸ್ತರಣೆ ಕಗ್ಗಂಟಾಗುಳಿದಿದೆ, ಆದರೆ ಅದರ ಮಧ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವಂತಹ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋದನ್ನ ನೋಡ್ತಾ ಹೋದ್ರೆ ಸಾಮೂಹಿಕ ನಾಯಕತ್ವ ಅನ್ನುವಂತಹ ಜಪ ಪಠಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ನಿಜಕ್ಕೂ ಕೂಡ ಕೈ ಹೈಕಮಾಂಡ್ನ ನಿಲುವೇನು ಅಂತ? ಪ್ರತಿಮಾ, ಸಂಪುಟ ವಿಸ್ತರಣೆ ಎಷ್ಟು ಲೇಟ್ ಆಗ್ತಾ ಇದೆಯೋ ಅಷ್ಟೇ ಸಮಸ್ಯೆಗಳು ಕೂಡ ಹೊಸದಾಗಿ ಸೃಷ್ಟಿ ಆಗ್ತಾ ಇದ್ದಾವೆ. ಹೆಚ್ಚುವರಿ ಡಿಸಿಎಂ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಸ್ತಾಪಗಳಿತ್ತು. ಆದರೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯದ ಆಧಾರದ ಮೇಲೆ ಕೇವಲ ಪರಮೇಶ್ವರ್ ಅವರನ್ನ ಮಾತ್ರ ಡಿಸಿಎಂ ಆಗಿ ಆಯ್ಕೆಯನ್ನ ಮಾಡಲಾಯಿತು. ಆದರೆ ಇದೀಗ ಕ್ಯಾಬಿನೆಟ್ ಡಿಲೇ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಡಿಸಿಎಂ ವಿಚಾರವನ್ನು ಕೂಡ ಇದೀಗ ಮತ್ತೊಮ್ಮೆ ಪ್ರಸ್ತಾಪವನ್ನು ಮಾಡಲಾಗ್ತಾ ಇದೆ. ಆ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ. ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಾಥಮಿಕ ಹಂತದ ಚರ್ಚೆಗಳಾಗಿದ್ದಾವೆ. ಆದರೆ ಅಧಿಕೃತವಾಗಿ ಈ ಬಗ್ಗೆ ಎಲ್ಲಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಉಳಿದಂತಹ ನಾಯಕರಾಗಲಿ ಪ್ರಸ್ತಾಪವನ್ನ ಮಾಡಿಲ್ಲ. ಒಂದು ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಇಬ್ಬರನ್ನೂ ಕೂಡ ಇದೀಗ ಮತ್ತೆ 2 ಡಿಸಿಎಂ ಸ್ಥಾನವನ್ನ ಅವರಿಗೆ ಕೊಡಬೇಕು ಅನ್ನೋ ಬಗ್ಗೆ ನಡೆದಿರುವಂತಹ ಚರ್ಚೆಯನ್ನು ಗಮನಿಸಿದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಒಳರಾಜಕೀಯ ಇದ್ದಂತೆ ಕಾಣಿಸ್ತಾ ಇದೆ. ಒಂದು, ಎಂಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರತಿನಿಧಿ ಆಗ್ತಾರೆ. ಎಸ್ಟಿ ವರ್ಗವನ್ನ, ಎಸ್ಟಿ ಶಾಸಕರನ್ನ ಮತ್ತು ಆ ಸಮುದಾಯವನ್ನ ಪ್ರತಿನಿಧಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಮತ್ತು ದಲಿತ ಸಮುದಾಯದ ಪರಮೇಶ್ವರ್ ಅವ್ರಿಗೂ ಕೂಡ ಈಗಾಗಲೇ ಡಿಸಿಎಂ ಸ್ಥಾನವನ್ನು ಕೊಡಲಾಗಿದೆ. ಈ ಮೂಲಕ ಸಾಮೂಹಿಕ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ನಡೆದಿರುವಂತಹ ಚರ್ಚೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಕಟ್ಟಿ ಹಾಕುವಂತಹ ಪ್ರಯತ್ನಗಳ ಆ ರಾಜಕೀಯದ ತಂತ್ರಗಾರಿಕೆಯ ಇದು ಭಾಗನ ಅನ್ನುವಂಥ ಬಗ್ಗೆಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬಿಸಿ ಚರ್ಚೆಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಕೂಡ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಏನನ್ನು ಕೂಡ ಹೇಳ್ಕೊಂಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಉಳಿದಂಥ ನಾಯಕರು ಕೂಡ ಹೆಚ್ಚುವರಿ ಡಿಸಿಎಂ ಸಂದರ್ಭಕ್ಕೆ ಸೂಕ್ತನ ಅಲ್ವಾ ಅನ್ನೋ ಬಗ್ಗೆಯೂ ಕೂಡ ಮಾತನಾಡಿಲ್ಲ. ಆದರೆ ಮುಂಬರುವಂತಹ ಚುನಾವಣಾ ವರ್ಷದಲ್ಲಿ ಹೆಚ್ಚುವರಿ ಡಿಸಿಎಂ ಇದ್ರೆ ಅನುಕೂಲ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಸೇರಿದಂತೆ ಹಿರಿಯ ಶಾಸಕರ ಅಭಿಪ್ರಾಯ. ಅವರೆಲ್ಲರೂ ಕೂಡ ಅದೇ ರೀತಿಯ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಂದು ಕಡೆ ಕ್ಯಾಬಿನೆಟ್ ವಿಸ್ತರಣೆಗೆ ಗ್ರಹಣ ಹಿಡಿದಿದೆ. ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗುವಂಥವ್ರು ಯಾರು ಬರೋದಿಲ್ಲ, ಯಾರು ಹೊರಗಿರ್ತಾರೆ, ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗೋ ತನಕ ಡಿಸಿಎಂ ಆಯ್ಕೆಯ ವಿಚಾರವೂ ಕೂಡ ಬಗೆಹರಿಯುವಂತಹ ಲಕ್ಷಣಗಳಿಲ್ಲ. ಬಹುತೇಕ ಶನಿವಾರ ಅಥವಾ ಭಾನುವಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಅವರು ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ದೆಹಲಿಯ ವಾತಾವರಣವನ್ನು ನೋಡಿಕೊಂಡು ಅವರು ದೆಹಲಿಗೆ ತೆರಳಿದ್ದೇ ಆದ್ರೆ ಆಗ ಈ ಡಿಸಿಎಂ ವಿಚಾರವೂ ಕೂಡ ಪ್ರಸ್ತಾಪಕ್ಕೆ ಬರಬಹುದು. ಒಂದು ಅಂತಿಮವಾದಂತಹ ತೀರ್ಮಾನ ಮುಂದಿನ ವಾರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.